ಆಗಲಿಲ್ಲ. ಯಾಕಂದರೆ ಒಂದಿನ ನನ್ನ ತಮ್ಮ ಬಂದಿದ್ದ ಊರಿಂದ, ಇನ್ನೊಂದು ದಿನ ನನ್ನ ಮಗನಿಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ನಾನು 2 ದಿನ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ. ಇವತ್ತು ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಆಮೇಲೆ ಈಗ ಎಲ್ಲಿವರೆಗೂ ವೀಡಿಯೋಸ್ನ ಮಾಡಿದ್ದೀವಿ, ಕುಚ್ಚನ್ನ ಹೇಳಿದ್ದೀವಿ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ, ಬೇಬಿ ಕುಚ್ಚಾಯಿತು, ಅದರಲ್ಲಿ ಬರೋ ಅಂದರೆ ವಿತೌಟ್ ಬೀಡ್ಸು, ವಿತ್ ಬೀಡ್ಸು ಆಯಿತು. ಆಮೇಲೆ ವಿತೌಟ್ ಕ್ರೋಶಾಯಿಂದ ಬ್ರೈಡಲ್ ಡಿಸೈನು ಆಯಿತು. ಅದಾದಮೇಲೆ ನಿಮಗೆ ನಾನು 6 ದಾರನ ಮಾಡೋದು ಹೇಗೆ ಅಂತ ಹೇಳಿದ್ದೆ. ಅದಾದಮೇಲೆ ಚೈನ್ ಸ್ಟಿಚ್ ಹಾಕೋದು ಹೇಗೆ, ನಾವು ಫಸ್ಟ್ ಕ್ರೋಶಾಗಿಂತ ಮೊದಲು ಚೈನ್ ಸ್ಟಿಚ್ ಹಾಕೋದನ್ನು ಕಲಿಬೇಕಾಗುತ್ತೆ. ಹಾಗಾಗಿ ನಾನು ಕ್ರೋಶಾ ಡಿಸೈನ್ನಲ್ಲಿ ಚೈನ್ ಸ್ಟಿಚ್ ಹಾಕೋದು ಹೇಗೆ ಅಂತ ನಿಮಗೆ ಆಗಲೇ ಹೇಳ್ಕೊಟ್ಟಿದ್ದೀನಿ. ಈಗ ಬನ್ನಿ, ಒಂದು ಡಿಸೈನ್ ಅಂದರೆ ಸಿಂಪಲ್ಲಾಗಿ ಏನು ಬೀಡ್ಸ್ ಏನು ಯೂಸ್ ಮಾಡ್ತೇನೆ, ಸಿಂಪಲ್ಲಾಗಿ ಯಾವ ಥರ ಕುಚ್ಚು ಹಾಕೋದು ಅಂತ ನಾವು ಇವತ್ತು ಕಲ್ತ್ಕೊಳ್ಳೋಣ. ನೋಡಿ, ಅದಕ್ಕೆ ಬೇಕಾಗಿರೋಂಥ ಮೆಟೀರಿಯಲ್ಸ್ ಫ್ರೆಂಡ್ಸ್. ನೋಡಿ, ನಾವು ಬೇಬಿ ಕುಚ್ಗಾದ್ರೂ ನಮಗೆ ಜಾಸ್ತಿ ಮೆಟೀರಿಯಲ್ಸ್ ಬೇಕಾಗುತ್ತೆ. ಅಂದರೆ ನೀಡಲ್ಸ್ ಬೇಕಾಗುತ್ತೆ, ಬೀಡ್ಸ್ ಬೇಕಾಗುತ್ತೆ, ಸೂಜಿಗಳು ಬೇಕಾಗುತ್ತೆ, 1-2-3 ಥರ ಅಷ್ಟೆಲ್ಲ ಇದಿರುತ್ತೆ. ಬಟ್ ನಮಗೆ ಕ್ರೋಶಾಗಿ ಬಂದುಬಿಟ್ರೆ ಬರೀ ಈ ಥರ 6 ದಾರ, ಈ ಥರ ನೀಡಲು. ಆಮೇಲೆ ನಾವು ಡಿಸೈನ್ ಇನ್ನೂ ಹೋಗ್ತಾ ಹೋಗ್ತಾ ಬೀಡ್ಸ್ ಬೇಕಾಗುತ್ತೆ ಇದಕ್ಕೂ, ಬಟ್ ಸ್ಟಾರ್ಟಿಂಗಲ್ಲಿ ಇಷ್ಟು ಮಾತ್ರ ಬೇಕಾಗುತ್ತೆ. ಆಮೇಲೆ ಡಬಲ್ ಕಲರ್ಸ್ ತೊಗೋಬೋದು. ನಾನೀಗ ನಿಮಗೆ ಸದ್ಯಕ್ಕೆ ತೋರಿಸೋಕೆ ಅಂತ ತೊಗೊಂಡಿರೋದ್ರಿಂದ ನಿಮಗೆ ನಾನು ಯಾವುದೋ ಒಂದು ಕಲರ್ ಇರೋದ್ರಿಂದ ಬೇರೆ ಕಲರ್ನ ತೊಗೊಂಡಿದ್ದೀನಿ. ಉಳಿದಿರೋ ಥ್ರೆಡ್ನ ನಿಮಗೆ ತೋರಿಸಿದ್ದೆ ಅಲ್ವಾ, ಆ ಥ್ರೆಡ್ನ ತೊಗೊಂಡಿದ್ದೀನಿ. ಆಮೇಲೆ ಡಬಲ್ ಕಲರ್ ಹೇಳ್ದಂಗೆ ಡಬಲ್ ಕಲರ್ ತೊಗೊಳ್ಳಿ. ನೀವು ಸೀರೆಗೆ ಡಬಲ್ ಕಲರ್ ಕಂಪಲ್ಸರಿ ಇದ್ದೇ ಇರುತ್ತೆ, ಯಾವುದೇ ಸೀರೆಗಾದ್ರೂ ಅಷ್ಟೇ. ಸರಿ, ಹಾಗಾದರೆ ಇವತ್ತು ಅಂದರೆ ಇನ್ನೂ ಏನೇನು ಮೆಟೀರಿಯಲ್ಸ್ ಬೇಕಾಗುತ್ತೆ ಅಂತ, ಅಂದರೆ ನಾವು ಯಾವ್ಯಾವ ಥರ ಡಿಸೈನ್ಸ್ ಹಾಕ್ತೀವೋ ಆ ಥರ ಬಂದಂಗೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸದ್ಯಕ್ಕೆ ನಾನು ತೋರಿಸ್ತಾ ಇರೋ ಈ ಡಿಸೈನ್ಗೆ ಇಷ್ಟು ಮಾತ್ರ ಸಾಕು. ನೋಡಿ, ಈ ಥರ 6 ದಾರ ಮಾಡ್ಕೊಂಡಿರೋದು. ಆಮೇಲೆ ನೀಡಲು ನೋಡಿ, ಇದು ಸಾರಿ ಕಾಣಿಸ್ತಾ ಇಲ್ಲ, ತುಲೀಪ್ ಅಂತ 9.55 mm ಇದೆ ಇದು ನಂದು. ನೀವು ಆಲ್ಮೋಸ್ಟ್ 10ನೇ ನಂಬರ್ ತೊಗೊಂಬಿಡಿ, ಅದಕ್ಕೆ ಚೆನ್ನಾಗಿ ಬರುತ್ತೆ. ಪ್ರಾಕ್ಟೀಸ್ ಇರೋರ್ಗಾದ್ರೆ ಈ ನಂಬರು ಓಕೆ ಆಗುತ್ತೆ. ಓಕೆನಾ? ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬಟ್ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಅಂದಹಾಗೆ ನೋಡಿ, ಇಷ್ಟು ದಿನ ನಾವು ಬೇಬಿ ಕುಚ್ಚಿಗೆ ಯಾವ ಥರ ಹಾಕ್ಕೊಂಡಿರ್ತಿದ್ವಿ ಅಂತ ನಿಮ್ಗಾಗಲೇ ಹೇಳಿದ್ದೆ. ನೋಡಿ, ಈ ಥರ ಹಾಕ್ಕೊಂಡಿರ್ತೀವಿ ನಾವು ಬೇಬಿ ಕುಚ್ಚಿಗೆ. ನಮಗೆ ಫ್ರಂಟ್ ಈ ಥರ ಬರೋ ಥರ ಹಾಕ್ಕೊಂಡಿರ್ತೀವಿ. ಬಟ್ ಇವಾಗಿಂದ ನಾವು ನೋಡಿ ಈ ಥರ ಹಿಂಗೆ ಇಟ್ಕೋಬೇಕು. ನಾವು ಇವಾಗಿಂದ ಈ ಥರ ಇಟ್ಕೋಬೇಕಾಗುತ್ತೆ. ಅದಕ್ಕೂ ಮುಂಚೆ ಸೀರೆನ ನೋಡಿ ಹೀಗೆಲ್ಲ ನಾವು ಹಾಕ್ಕೊಳ್ಳೋಕ್ಕಾಗಲ್ಲ. ಇದು ನನ್ನ ಸೀರೆ ಆಗಿರೋದ್ರಿಂದ ನಾನು ಹೇಗೆ ಬೇಕೋ ಹಾಗೆ ಮಾಡಿಕೊಂಡು ತೋರಿಸ್ಬೋದು. ಬಟ್ ಕಸ್ಟಮರ್ ಸ್ಯಾರಿ ಅಂತ ಬಂದಾಗ ಒಂದು ನೀಟಾಗಿ ಒಂದು ಕ್ಲೀನಾಗಿರುವಂಥ ಚಾಪೆ ಮೇಲೆ ಅಥವಾ ಬೆಡ್ ಮೇಲೆ ಹಾಕ್ಕೋಬೇಕು. ಆಮೇಲೆ ಸೀರೆನ ಹೀಗೆ ಇಷ್ಟುದ್ದ ನಾವು ಹಾಕ್ಕೊಳ್ಳೋದು ಬೇಡ. ನೋಡಿ, ಚಿಕ್ಕದಾಗಿ ಈ ಥರ ಫೋಲ್ಡ್ ಮಾಡ್ಕೊಳ್ತಾ ಬರೋಣ. ಈ ಥರ ನೋಡಿ, ಈಗ ಈ ಥರ ಕೊನೆಗೆ ಮಾತ್ರ ಇಷ್ಟು ಬಿಟ್ಕೊಳ್ಳೋಣ. ನಮಗೆ ಈ ಥರ ನಾವು ಮೇಲೆ ಹಾಕ್ಕೊಳ್ತೀವಿ, ನಮ್ಮ ಕಾಲ ಮೇಲೆ ಇಟ್ಕೊಂಡು ತೊಡೆ ಮೇಲೆ ಇಟ್ಕೊಂಡು ನಾವು ಹಾಕ್ಕೋಬೋದು. ನೋಡಿ, ಈ ಥರ ಹಾಕ್ಕೋಬೋದು. ನಾವೀಗ ನೋಡಿ ಇಲ್ಲಿಂದ ಹಾಕ್ಕೊಂಡು ಹಿಂಗೆ ಬರ್ತಾನೆ ಈ ಕಡೆಯಿಂದ ಇವಾಗ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಅಂದ್ಕೊಳ್ಳಿ, ಇಲ್ಲಿಗಾಗಲೇ ಬಂದಿರ್ತೀವಿ. ಆವಾಗ ನಾವು ಸ್ವಲ್ಪ ಇದನ್ನು ಹೀಗೆ ಕೆಳಗಡೆ ಫೋಲ್ಡ್ ಮಾಡಿ ಇಟ್ಕೋಬೇಕು. ಕೆಳಗಡೆ ಕಾಣಿಸ್ತಾ ಇದೆ ಅಲ್ವಾ, ಹೀಗೆ ಉಲ್ಟಾ ಫೋಲ್ಡ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟ್ ಹಂಗೆ ನಾವು ಹೋಗ್ತಾ ನೋಡಿ ಈ ಕಡೆ ಹೀಗೆ ಫೋಲ್ಡ್ ಮಾಡ್ತಾ ಹೋಗಬೇಕು. ಇದನ್ನು ಈ ಕಡೆ ಹಿಂಗೆ ತೆಕ್ಕೊಳ್ತಾ ಹೋಗಬೇಕು. ಸೊ ಗೊತ್ತಾಯ್ತಲ್ವ ಸೀರೆನ ಹೇಗೆ ಇಟ್ಕೋಬೇಕು. ಯಾಕಂದರೆ ನಾವು ಕಸ್ಟಮರ್ ಸೀರೆನ ಹೇಗೆ ಬೇಕೋ ಹಾಗೆ ಇದು ಮಾಡ್ಕೊಂಬಿಟ್ರೆ, ಅಂದರೆ ಗಲೀಜಾಗಿಬಿಟ್ರೆ ಅವ್ರು ಹೇಗೆ ಕೊಟ್ಟಿರ್ತಾರೋ ನಾವು ಅದೇ ಥರ ರಿಟರ್ನ್ ಅವ್ರಿಗೆ ಸ್ಯಾರಿನ ವಾಪಸ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ನಾವೇನಾದರೂ ಅದಕ್ಕೆ ಕಲೆ ಅಂಟಿಸೋದಾಗಲಿ ಅಥವಾ ನಾವು ಏನೋ ಒಂದು ಮಾಡೋದ್ರಿಂದ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಮಿಸ್ಟೇಕ್ ಆದರೂ ನೋಡಿ ಕಸ್ಟಮರ್ ನಮಗೆ ಬೈಕೊಳ್ತಾರೆ. ಸೊ ಹಾಗಾಗಿ ನಾವು ಪ್ರತಿಯೊಂದನ್ನು ನಾವು ಕೇರ್ ತೊಗೋಬೇಕಾಗುತ್ತೆ. ಬನ್ನಿ ಶುರು ಮಾಡೋಣ. ಇದೂ ಗೊತ್ತಿರಲಿ ಅಂತ ಹೇಳಿದೆ ಫ್ರೆಂಡ್ಸ್. ಯಾಕಂದರೆ ಕೆಲವ್ರಿಗೆ ಗೊತ್ತಾಗಲ್ಲ, ಅಂದರೆ ನಾವು ಅವಸರದಲ್ಲಿ ಹಾಕಬೇಕು ಅಂತ ಹಂಗೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀವಿ. ಸೊ ಹಾಗಾಗಿ ಇದೂ ಗೊತ್ತಿರಲಿ ಅಂತ ನಾನು ಈ ಥರ ಹೇಳಿದ್ದೀನಿ. ನೋಡಿ, ಈ ಥರ ಇಟ್ಕೊಳ್ಳೋಣ. ಈ ಥರ ಇಟ್ಕೊಂಡು ನೋಡಿ, ಫಸ್ಟು ನಾವು ಸೀರೆಯ ಉಲ್ಟಾ ಹೇಗೆ ಸೀದಾ ಹೇಗೆ ಅಂತ ನೋಡ್ಕೊಳ್ಳೋದು ಗೊತ್ತಿದೆ ಅಲ್ವಾ ಫ್ರೆಂಡ್ಸ್. ಇದು ಉಲ್ಟಾ ಭಾಗ ನೋಡಿ, ಆಗಲೇ ಇಲ್ಲೆಲ್ಲ ಥ್ರೆಡ್ ಎಲ್ಲ ಒಂಥರ ಕಾಣಿಸ್ತಾ ಇರುತ್ತೆ. ನೋಡಿ ಮೇಲೆ ಹೆಂಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ ನಮಗೆ ಉಲ್ಟಾ ಯಾವುದು ಸೀದಾ ಯಾವುದು ಅಂತ ಗೊತ್ತಾಗುತ್ತೆ. ಆಮೇಲೆ ನಿಮ್ಗೆ ಅಲ್ಲಿ ಗೊತ್ತಾಗಿಲ್ಲ ಅಂದರೂ ನೋಡಿ ಜಿಗ್ಜಾಗಲ್ಲಿ ಗೊತ್ತಾಗಿರುತ್ತೆ. ನೋಡಿ, ಜಿಗ್ಜಾಗ್ ಇದು ಉಲ್ಟಾ ಭಾಗ. ಇದು ಇಲ್ಲಿ ಫಸ್ಟಲ್ಲಿ ಸ್ಟಾರ್ಟಿಂಗಲ್ಲಿ ಥ್ರೆಡ್ ನೋಡಿದ್ರೇ ಗೊತ್ತಾಗ್ಬಿಡುತ್ತೆ. ನೋಡಿ,
ಮೇಲ್ಗಡೆ ಈ ಥರ ಇರುತ್ತೆ ನೋಡಿ. ಇಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನೋಡಿ, ಫೋಲ್ಡ್ ಆಗಿರೋದು ಕಾಣಿಸುತ್ತೆ ಅಲ್ವಾ. ಹೀಗೆ ಪ್ರತಿಯೊಂದು ಹೇಳ್ತಾ ಇದ್ದೀನಿ ಅಂತ ಬೈಕೋಬೇಡಿ ಫ್ರೆಂಡ್ಸ್, ಬಟ್ಟು ಪ್ರತಿಯೊಂದು ಗೊತ್ತಿದ್ರೇ ನಮಗೆ ಏನೂ ಮಿಸ್ಟೇಕ್ ಆಗದೆ ಇರೋಂಗೆ ನಾವು ನೋಡ್ಕೊಂಡು ಹೋಗ್ಬೋದು. ಸ್ಟಾರ್ಟ್ ಮಾಡ್ತೀನಿ, ಪ್ಲೀಸ್ ಬೈಕೋಬೇಡಿ, ಜಾಸ್ತಿ ಮಾತಾಡ್ತಾ ಇದ್ದೀನಿ ಅಂತ, ಗೊತ್ತಿರಲಿ ಅಂತ ಎಲ್ಲ ಇನ್ಫಾರ್ಮೇಷನ್ ಹೇಳ್ತೀನಿ. ಓಕೆ, ಬನ್ನಿ ಶುರು ಮಾಡೋಣ. ನೋಡಿ ಈ ಥರ ಇದು ಥ್ರೆಡ್ನ ನಾವು ಫಿಂಗರ್ಸ್ಗೆ ಹೇಗೆ ತೊಗೋಬೇಕು ಅಂತ ಹೇಳಿದ್ದೀನಿ ನಿಮ್ಗಾಗಲೇ. ನೋಡಿ ಈ ಥರ 2 ಅಥವಾ 3 ರೌಂಡ್ಸ್ನ ಸುತ್ಕೋಬೇಕು. ಆಮೇಲೆ ನೋಡಿ ಈ ಥರ ನೀಡಲು ಕ್ಲೋಸ್ ಮಾಡ್ಕೊಳ್ಳೋಣ, ಹಿಂದ್ಗಡೆ ಇಟ್ಕೊಳ್ಳೋಣ. ಸೀರೆ ತಗೊಳ್ಳೋಣ. ನೋಡಿ ಇದು ಸೀದಾ ಭಾಗ, ಇದು ಉಲ್ಟಾ ಭಾಗ. ಸೀರೆಯ ಹಿಂದ್ಗಡೆ ಒಂದು ನಿಮಿಷ, ಇದು ಥ್ರೆಡ್ ಹೆಚ್ಚು ಕಡಿಮೆ ಆಗಿದೆ ನಂದು. ನೋಡಿ ಈ ಥರ ಸುತ್ತಕೊಂಡು ನೋಡಿ ಸೀರೆಯ ಹಿಂದ್ಗಡೆ ಭಾಗದಲ್ಲಿ ನಾವು ಈ ನಾಟ್ನ ಈ ಥರ ಇಟ್ಕೋಬೇಕು ಫಿಂಗರಲ್ಲಿ. ನೋಡಿ ಗಟ್ಟಿಯಾಗಿ ಹಿಂದೆ ಹಿಡ್ಕೋಬೇಕು. ನಿಮಗೆ ಚೈನ್ ಸ್ಟಿಚ್ಚಲ್ಲೇ ನಾನು ಹೇಳಿದ್ದೀನಿ ಹೇಗೆ ಹಿಡ್ಕೋಬೇಕು ಅಂತ. ನೋಡಿ ಈಗ ಮುಂದಗಡೆಯಿಂದ ಹೋಗೋಣ. ಈ ಥರ ಸೂಜಿಗೆ ಹಾಕ್ಕೊಳ್ಳೋಣ. ದಾರ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಹೀಗೆ ಬರೋಣ. ಈಗ ಸೀರೆಗೆ ನಾಟ್ ಹಾಕ್ಕೊಳ್ಳೋದು. ನೋಡಿ ಈಗ ನಾಟ್ ಆಯಿತು. ನೋಡಿ ಈಗ ಇನ್ನೊಂದು ಸರ್ತಿ ಹೀಗೆ ಬರೋಣ. ದಾರನ ತರೋಣ ಈ ಕಡೆ, ಮತ್ತು ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ ಕಡೆ ಬರೋಣ. ಗೊತ್ತಾಯ್ತಲ್ವ. 2 ಸರ್ತಿ ನಾಟ್ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಚೈನ್ಸ್ನ ಹಾಕ್ಕೊಳ್ಳೋಣ. ಚೈನ್ಸ್ನ ಎಷ್ಟು ಹಾಕ್ಕೊಳ್ಳೋದು ಅಂದರೆ ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ 2 ಟೈಮ್ಸ್ ಹಾಕ್ಕೊಳ್ಳೋಣ. ನೋಡಿ ಇದು ನಾನು ಚಿಕ್ಕದಾಗಿ ಹಾಕ್ಕೊಂಡೆ ಅಂತ ಇನ್ನೊಂದು ಎಕ್ಸ್ಟ್ರಾ ಹಾಕ್ತೀನಿ. ನೋಡಿ 5 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ. ನಿಮಗೆ ಡೈರೆಕ್ಟಾಗಿ ಹಿಡ್ಕೊಳ್ಳೋಕ್ಕೆ ಗೊತ್ತಾಗಿಲ್ಲ ಅಂದರೆ ನೋಡಿ ಈ ಥರ ಹಿಂಗೆ ನೋಡ್ಕೊಳ್ಳಿ, ಹೀಗೆ ನೋಡ್ಕೊಳ್ಳಿ. ಆಗ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಅದನ್ನು ಸೀರೆಗೆ ಸೂಜಿನ ಹಾಕಿ ನೋಡಿ ಆ ಕಡೆ ಹೋಗಿ ಮತ್ತೆ ದಾರನ ತರೋಣ. ಹೀಗೆ ತಂದಾದ್ಮೇಲೆ ನೋಡಿ ಮತ್ತೆ ಈಗ ಸ್ವಲ್ಪ ದಾರನ ಮೇಲೆ ಹೇಳ್ಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ಚೈನ್ ಒಳಗಡೆಯಿಂದ ಈ ಥರ ಬರೋಣ. ನೋಡಿ ಗೊತ್ತಾಯ್ತಲ್ವ. ಇನ್ನೊಂದು ಸರ್ತಿ ನೋಡಿ. 1 2 3 4 5 ನೋಡಿ ಹೀಗೆ ತಗೊಳ್ಳೋಣ. ನೋಡಿ ಇಲ್ಲಿಗೆ ಬರ್ತಾಯಿದೆ. ಒಂಚೂರು ಇಲ್ಲಿಗೆ ನಾವು ಫುಲ್ ಟೈಟಾಗಿ ಎಳ್ಕೊಬಾರ್ದು, ಸ್ವಲ್ಪ ಲೂಸಾಗಿ ಅದು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಹಾಕ್ಕೊಳ್ಳೋಣ. ನೋಡಿ ಈಗ ದಾರನ ಸ್ವಲ್ಪ ಮೇಲೆ ಮಾಡಿ ಈ ಥರ ನೋಡಿ ಟೈಟಾಗಿ ಬಂದುಬಿಟ್ರೆ ಇದೆಲ್ಲ ಸೀರೆ ಹಿಂಗೆ ಮುದ್ರಕೊಂಡ್ಬಿಡುತ್ತೆ. ಆವಾಗ ಕೊನೆಗೆ ಎಲ್ಲ ಒಂದು ಕಡೆ ಆಗಿಬಿಡುತ್ತೆ ಫ್ರೆಂಡ್ಸ್, ಮುದ್ರಕೊಂಡ್ಬಿಡುತ್ತೆ, ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಚೈನ್ಸ್ನ ಹಾಕ್ಕೊಳ್ಳೋಣ. ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಇಷ್ಟು ಬಿಟ್ಟಿದ್ದೀನಿ, ಅದು ಸ್ವಲ್ಪ ಇದು ಹಿಡ್ಕೊಳ್ಳೋಕ್ಕೆ ಗ್ರಿಪ್ ಅಂತ. ಪೂರ್ತಿ ಇಲ್ಲಿಂದನೂ ಸ್ಟಾರ್ಟ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ನೋಡಿ ಇಷ್ಟು ಗ್ಯಾಪ್ ಇಲ್ಲ ಅಂತಂದರೆ ನೀವು ಇನ್ನೊಂದು ಚೂರು ಇಲ್ಲಿಗೆ ಹಾಕ್ಕೋಬೋದು. ನಾನು ಅಷ್ಟು ಬಿಟ್ಟಿದ್ದೀನಿ. ಈಗ ನೋಡಿ 2 ಟೈಮ್ಸ್ ನಾವು 5 ಚೈನ್ಸ್ನ ಹಾಕ್ಕೊಂಡಿದ್ದಾಯಿತು. ಈಗ 6 ಅಥವಾ 7 ಹಾಕ್ಕೋಬೋದು. ನಾನು ಸದ್ಯಕ್ಕೀಗ 6 ತೋರಿಸ್ತೀನಿ. ನೋಡಿ ಒಂದು ಹಾಕ್ಕೊಂಡಿದ್ದೀನಿ. 2 3 4 5 6 ಅಲ್ವಾ, 6 ಆಯಿತು. ನೋಡಿ ಈಗ 6 ಹೇಗೆ ಅಂತ. ಈಗ ನಾವು ಇದೆರಡು ಚೈನ್ನ ಫಸ್ಟ್ ಟೈಮು ಅಂದರೆ 5 ಇರೋದನ್ನ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾಟ್ ಹಾಕ್ಕೊಂಡಿದ್ವಿ. ಬಟ್ ಇದು ನೋಡಿ ಇಲ್ಲಿಗೆ ಬರ್ತಾ ಇದೆ ಅಲ್ವಾ, ಸ್ವಲ್ಪ ಈ ಕಡೆ ಬರೋಣ. ನೋಡಿ 1 ಚೈನ್ ಅಥವಾ 2 ಚೈನ್ಗೆ ಆಗೋಷ್ಟು ಗ್ಯಾಪು ಹಿಂದ್ಗಡೆ ಹಾಕ್ಕೊಳ್ಳೋಣ. ಹೀಗೆ ಸ್ವಲ್ಪ ದಾರನ ಮೇಲೆ ಮಾಡಿಬಿಟ್ಟು ಹಾಕ್ಕೊಳ್ಳೋದು. ನೋಡಿ ಇದು ಈ ಥರ ಸ್ವಲ್ಪ ಯು ಶೇಪಲ್ಲಿ ಬರಬೇಕು. ನೋಡಿ ಇದು ಈ ಥರ ಹಿಂಗಂದ್ರೆ ಇದು ಬರಲ್ಲ, ಇದು ಬರಲ್ಲ. ನೋಡಿ ಇದು ಬರ್ತಾ ಇದೆ ಅಲ್ವಾ, ಗೊತ್ತಾಗ್ತಿದೆ ಅಲ್ವಾ. ಹೀಗೆ ಮತ್ತೆ ನಾವು 5 ಚೈನ್ಸ್ನ ಹಾಕ್ಕೊಳ್ಳೋಣ. ನೋಡಿ ಇನ್ನೊಂದು ಸರ್ತಿ ನಾವು ಸೀರೆಗೆ ಇದನ್ನು ಲಾಕ್ ಮಾಡ್ಕೊಳ್ಳೋಣ ಇದ್ರ ಪಕ್ಕದಲ್ಲೇ. ಗೊತ್ತಾಯ್ತಲ್ವಾ. ಈಗ ಮತ್ತೆ 1 2 3 4 5 ಚೈನ್ ಆಯ್ತಲ್ವಾ. ಈಗ ನೋಡಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಇದು ಇಲ್ಲಿಗೆ ಬರುತ್ತೆ, ಇಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ.
ಗೊತ್ತಾಯ್ತಲ್ವ? ಹೀಗೆ ಮತ್ತು 1 2 3 4 5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕು. ಮತ್ತು 1 2 3 ನೋಡಿ, ನಾವು ಈ ಥರ ಸ್ಪೀಡಾಗಿ ಹಾಕೋಬೇಕಾದ್ರೆ ಈ ಥರ ಕೆಲವೊಂದು ಸತಿ ಈ ಥರ ದಾರ ಥ್ರೆಡ್ ಏನಿದೆಯಲ್ಲ ಅದು ಕೆಲವೊಂದು ಸತಿ ಸ್ಕಿಪ್ ಆಗಿಬಿಡುತ್ತೆ. ನಾವು ಅದನ್ನು ಮತ್ತೆ ಸರಿ ಮಾಡ್ಕೋಬೇಕು. ನೋಡಿ, ಯಾವುದೇ ಎಳೆನೂ ನಾವು ಬಿಡಬಾರ್ದು, ಸರಿ ಮಾಡಿಕೊಂಡು ಹಾಕ್ಕೋಬೇಕು. ಗೊತ್ತಾಯ್ತು ಅಲ್ವಾ? ಹೀಗೆ ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್. ಓಕೆನಾ? ಇದೇ ಥರ ನಾವು, ಇದು ಸ್ಯಾರಿಯ ಬೇಸ್ ಲೈನ್ ಅಂತ, ಇದಕ್ಕೆ ಫಸ್ಟ್ ಸ್ಟೆಪ್ಪು ಬೇಸ್ ಲೈನ್ ಅಂತ ಹೇಳ್ತಾರೆ. ನೋಡಿ, ಸ್ಟಾರ್ಟಿಂಗಲ್ಲಿ 5 ಚೈನ್ನ 2 ಸತಿ ತೊಗೊಂಡಿದ್ದೀನಿ. ಆಮೇಲೆ ಇದು 6 ಚೈನ್ ಯು ಶೇಪಲ್ಲಿ ಬರೋ ಥರ ತೊಗೋಬೇಕು. ಆಮೇಲೆ 3 ಟೈಮ್ಸ್ನ ನಾವು 5 ಚೈನ್ನ ಹಾಕ್ಕೋಬೇಕು. ಹಾಕ್ಕೊಂಡು ನೋಡಿ, 1 2 3 4 5 6 ಹಾಕ್ಕೊಂಡು ಈಗ ಇದು ಇಲ್ಲಿಗೆ ಬರ್ತಾ ಇದೆ, ಇಲ್ಲಿಗೆ ಬರುತ್ತಲ್ವ, ಬಟ್ ನಾವು ಇಲ್ಲಿಗೆ ತಗೊಳ್ಳೋಣ. ನೋಡಿ, ಈ ಥರ ಮತ್ತೆ ಆಗ ಈ ಥರ ಲಾಕ್ ಹಾಕ್ಕೊಳ್ಳೋಣ. ಗೊತ್ತಾಯ್ತಲ್ವಾ? ಈಗ ನೋಡಿ, 2 ಚೈನ್ ಸ್ಟಾರ್ಟಿಂಗಲ್ಲಿ 1 ಚೈನ್, ಆಮೇಲೆ ಮತ್ತೆ 3 ಟೈಮ್ಸು 5 ಚೈನು, 1 ಟೈಮ್, ಆಮೇಲೆ 6 ಚೈನು. ಈಗ ಮತ್ತೆ ಆ್ಯಸ್ ಯೂಶುವಲ್ ಆಗಿ 5 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಳ್ಳೋದು. 3 4 5. ನೋಡಿ, ಅದು ಆ್ಯಕ್ಚುಲಿ 5 ತೊಗೊಳ್ಬೇಕಾಗಿದ್ದು, 4 ತೊಗೋಬೇಕಾಗಿದ್ದು. ನಾನು ಸ್ಟಾರ್ಟಿಂಗಲ್ಲಿ ಚಿಕ್ಕದಾಗಿ ತೊಗೊಂಡ್ಬಿಟ್ಟೆ ಅಂತ ಅದನ್ನು 5 ಚೈನ್ ತೊಗೊಂಡೆ. 4 ತೊಗೋಬೇಕು ನಾರ್ಮಲಾಗಿ, ಕೆಲವೊಂದು ಟೈಮ್ 5 ತೊಗೋಬೋದು. ನೋಡಿ, 1 2 3 4 5. ನೋಡಿ, ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಲಾಕ್ ಮಾಡ್ಕೊಳ್ಳೋದು. ಮತ್ತು 1 2 3 4 5 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋದು. ಗೊತ್ತಾಯ್ತಲ್ವಾ? ನೋಡಿ, ಸ್ಟಾರ್ಟಿಂಗಲ್ಲಿ 2 ಚೈನ್ಸ್ನ 2 ಟೈಮು 5 ಚೈನ್ಸ್, ಆಮೇಲೆ 6 ಚೈನ್ 1 ಟೈಮ್, ಆಮೇಲೆ 5 ಚೈನ್ಸ್ 3 ಟೈಮ್, ಆಮೇಲೆ 6 ಚೈನ್, ಆಮೇಲೆ ಮತ್ತೆ 5 ಚೈನ್ಸ್ನ 3 ಟೈಮ್ಸ್ ಹಾಕ್ಕೊಳ್ಳೋದು. ನೋಡಿ, ಇದೇ ಥರ ನಾವು ಫುಲ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಆಮೇಲೆ ಇದು ಎಂಡ್ ಅಂದ್ಕೊಳ್ಳಿ, ಇದು ಸೀರೆ ಎಂಡ್ ಅಂದ್ಕೊಳ್ಳಿ. ಆಮೇಲೆ ಈ ಥರ ಎಕ್ಸ್ಟ್ರಾ ಒಂದು 2 ಚೈನ್ಸ್ನ ಹಾಕ್ಕೊಂಡು ನಾವು ಇದನ್ನ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಕಟ್ ಮಾಡಿಕೊಂಡು ಸೂಜಿನ ಈ ಥರ ತೊಗೊಂಡ್ಬಿಟ್ರೆ ನೋಡಿ, ಅದು ನಾಟ್ ಆಗಿಬಿಡುತ್ತೆ. ಇದು ಎಂಡ್ ಅಂದ್ಕೊಳ್ಳಿ. ಈಗ ಇನ್ನೊಂದು ಸ್ಟೆಪ್ನ ಇಲ್ಲಿ ನಾವು ಶುರು ಮಾಡೋಣ. ಇದೇ ಥ್ರೆಡ್ನ ನೋಡಿ ನಾನು ನಾಟ್ ಹಾಕ್ಕೋತೀನಿ. ನೋಡಿ, ಈ ಥರ ಸುತ್ಕೊಳ್ಳೋಣ. ಮತ್ತು ಇಲ್ಲಿ ತೊಗೊಳ್ಳೋಣ, ಸ್ಟಾರ್ಟಿಂಗಿಂದ ತೊಗೊಂಡು ಸೀರೆಗೆ ಲಾಕ್ ಮಾಡೋಣ. ಒಂದು ಸರ್ತಿ ಸೀರೆಗೆ ಲಾಕ್ ಮಾಡಿದ್ದು ಆಗಿದ ತಕ್ಷಣ ಇದ್ರೊಳಗಡೆನ ನೋಡಿ ಈ ಥರ ಸಿಂಗಲ್ ಕ್ರೋಶನ ಈ ಥರ ಮಾಡ್ಕೊಂಡು ಹೋಗೋಣ. ಅಂದರೆ ಹಾಫ್ ಕ್ರೋಶೆ ಫ್ರೆಂಡ್ಸ್, ಇದು ಹಾಫ್ ಕ್ರೋಶೆನ ಮಾಡ್ಕೊಳ್ಳೋಣ. ಫುಲ್ಲಾದರೂ ಮಾಡ್ಕೋಬೋದು, ಅಥವಾ 1-2 ಆದರೂ ಮಾಡ್ಕೋಬೋದು, ಅಥವಾ 4 ಚೈನ್ಸ್ನ ಹಾಕ್ಕೊಂಡು ಇಲ್ಲಿ ಬಂದು ನಾವು ಲಾಕ್ ಮಾಡ್ಬೋದು. ಹೀಗೆ ಹಾಕಿದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಹೀಗೆ ಹಾಕಿಬಿಡ್ತೀನಿ. ಆಮೇಲೆ ನೋಡಿ, ಈ ಲಾಕ್ ಒಳಗಡೆ ಇಲ್ಲೇನು ಫಸ್ಟಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ವ ಬಟ್ಟೆಗೆ, ಸೀರೆಗೆ, ಅದಕ್ಕೆ ಬಂದು ಅಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಥ್ರೆಡ್ಸು ಮಿಸ್ ಆಗ್ತಾ ಇರುತ್ತೆ ಅಂತ ಹೇಳಿದೆ ಅಲ್ವಾ, ಆ ಥರ ಎಲ್ಲ ಸರಿ ಮಾಡ್ಕೊಳ್ಳೋಣ. ನೋಡಿ, ಈಗ ಅದರಲ್ಲಿ ಲಾಕ್ ಆಗಿದ ತಕ್ಷಣ ಇಲ್ಲಿ ಪಕ್ಕದಲ್ಲಿ ಇನ್ನೊಂದು 5 ಚೈನ್ಸ್ದು ಇನ್ನೊಂದು ಇರುತ್ತಲ್ವ, ಅಲ್ಲಿ ಒಂದು ಸತಿ ನಾವು ಈ ಥರ ದಾರ ಅಂತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಸೂಜಿ ಮೇಲೆ ಹೀಗೆ ದಾರ ಹಾಕ್ಕೊಳ್ಬೇಕು. ಇನ್ನೊಂದು ಸತಿ ನೋಡಿ, ಸೂಜಿ ಮೇಲೆ ಹೀಗೆ ದಾರ ಹಾಕ್ಕೊಂಡು ಇಲ್ಲಿ ಹೋಗಿ 6 ಚೈನ್ ಒಳಗಡೆಯಿಂದ ಹೋಗಿ ದಾರ ಹಾಕ್ಕೊಂಡು
ನೋಡಿ ಈ ಥರ ಸ್ವಲ್ಪ ಮೇಲೆ ಮಾಡಿಕೊಂಡು ಈ ಥರ 2 ಟೈಮ್ಸ್ ನಾವು ತಗೋಬೇಕು, ಆಯ್ತಲ್ವ. ಇನ್ನೊಂದು ಸರ್ತಿ ನೋಡಿ ಸೂಜಿ ಮೇಲೆ ಒಂದು ದಾರ ಹಾಕ್ಕೊಂಡು 6 ಚೈನ್ಸ್ನ ಒಳಗಡೆ ಹೋಗಿ ದಾರನ ತರೋಣ. ಆಗ ನೋಡಿ 3 ದಾರ ಆಗುತ್ತೆ. 3 ಆದರೆ ಮತ್ತೆ ಸೂಜಿ ಮೇಲೆ ಹಿಂಗೆ ದಾರ ಹಾಕ್ಕೊಂಡು ಫಸ್ಟ್ 2 ಒಳಗಡೆಯಿಂದ ಮಾತ್ರ ಬರೋಣ. ಫಸ್ಟ್ 2 ಒಳಗಡೆಯಿಂದ ಬಂದು ನೋಡಿ ಮತ್ತೆ 2 ಚೈನ್ ಆಗುತ್ತೆ. ಅವಾಗ ಮತ್ತೆ ಇನ್ನೊಂದು ಸರ್ತಿ ದಾರನ ತರೋಣ. ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋಣ. 6 ಚೈನ್ ಒಳಗಡೆಯಿಂದ ಹೋಗಿ ದಾರ ತರೋಣ. ಆಮೇಲೆ 3 ಚೈನ್ ಆಗುತ್ತೆ ನೋಡಿ. ಆವಾಗ 2 ಚೈನ್ ಒಳಗಡೆಯಿಂದ ಮಾತ್ರ ನಾವು ದಾರನ ತರೋಣ. ಇನ್ನೊಂದು ಸರ್ತಿ ಇನ್ನೆರಡು ಒಳಗಡೆ ಚೈನ್ ಒಳಗಡೆಯಿಂದ ದಾರನ ತರೋಣ. ಮತ್ತೆ ನೋಡ್ಕೊಳ್ಳಿ, ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, ಹೀಗೆ ದಾರ ತರೋದು, 2 ದಾರದ ಒಳಗಡೆಯಿಂದ ಬರೋದು, ಮತ್ತೆ ಇನ್ನೊಂದು ಸರ್ತಿ ಈ ಥರ ಬರೋದು. ಸೊ ಗೊತ್ತಾಯ್ತಲ್ವ? ಹೀಗೆ ನಾವು ಆರ್ಚ್ನ ಫುಲ್ ಮಾಡಿಕೊಂಡು ಹೋಗಬೇಕು. ಇದರಲ್ಲಿ ಎಷ್ಟು ಅಂತಂದರೆ ನಾವು ನೋಡಿ 6 ಚೈನ್ ತೊಗೊಂಡಿದ್ದೀವಲ್ವ, ಇದರಲ್ಲಿ ಕಂಪಲ್ಸರಿ 12ರಿಂದ 14 ಕಂಬಗಳು ಬರುತ್ತೆ. ಇದರಲ್ಲಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಬರುತ್ತೆ ಅಂತ. ಕಂಪಲ್ಸರಿ ಆಗುತ್ತೆ ಫ್ರೆಂಡ್ಸ್, 14 ಚೈನ್ಸ್ ಅಂತೂ ಹಿಡಿಸುತ್ತೆ. ಆಮೇಲೆ ಉದ್ದ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಉದ್ದ ನೀವು ಹೇಳ್ಕೊಬೋದು. ಬಟ್ ಜಾಸ್ತಿ ಉದ್ದನೂ ತೊಗೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಎಲ್ಲ ಕಂಬಗಳನ್ನು ನೋಡಿ ಈಕ್ವಲ್ ಆಗಿ ತೊಗೊಳ್ತಾ ಹೋಗಬೇಕು ನಾವು. ಇದೇ ಥರ ನಾವು ಆರ್ಚು ಇದು 6 ಚೈನ್ ಏನಿರುತ್ತೆ ಅದು ಕಂಪ್ಲೀಟ್ ಆಗೋವರೆಗೂ ಹೀಗೆ ಹಾಕ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ ಈಗ ಫುಲ್ ಆಯಿತು ನೊಂದು. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟಿದೆ ಅಂತ ನೋಡೋಣ. ಇದು ಫಸ್ಟ್ದು ನೋಡಿ, ಇದು 5 ಚೈನ್ನ ಬಿಡಬೇಕಿದು. 5 ಚೈನ್ನ ಕೌಂಟ್ ಮಾಡಬೇಡಿ. ನಮಗೆ ಇಲ್ಲಿ ಕನ್ಫ್ಯೂಷನ್ ಆದರೆ ಈ ಚೈನ್ಸ್ನ ನಾವು ಕೌಂಟ್ ಮಾಡ್ಕೋಬೋದು ನೋಡಿ. 1 2 3 4 5 6 7 8 9 10 11 ಆಗಿದೆ. ಈಗ 11 ಆದರೆ ನೋಡಿ ನನಗೆ ಇನ್ನೂ ಸ್ವಲ್ಪ ಗ್ಯಾಪ್ ಇದೆ. ಇಲ್ಲಿ ನಾನು ಇನ್ನೂ 2 ಹಾಕ್ಕೊಂಡ್ಬಿಡ್ತೀನಿ. ಈಗ ನೋಡಿ ಕಂಪ್ಲೀಟ್ ಆಯಿತು. ಆಮೇಲೆ ಆರ್ಚು ಕೂಡ ನೋಡಿ ಈ ಥರ ರೌಂಡಾಗಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ಹೀಗೆ ಬರಬೇಕು ನೀಟಾಗಿ, ಫಿನಿಶಿಂಗು ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ಹೇಗೆ ನಾಟ್ ಹಾಕ್ಕೊಳ್ಳೋದು ಅಂತ, ಹೇಗೆ ಕಂಟಿನ್ಯೂ ಮಾಡೋದು ಅಂತ ನೋಡಿ. ಇಲ್ಲೇನು 5 ಚೈನ್ಸ್ದು ಬೇಸ್ ಲೈನ್ ಇರುತ್ತಲ್ವ, ಅಲ್ಲಿ ನಾವು ಈ ಥರ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊಂಬಿಡೋಣ. ಆಯ್ತಲ್ವಾ? ಆಮೇಲೆ ಇಲ್ಲೇನು ಲಾಕ್ ಹಾಕಿರ್ತೀವಲ್ವ ಸ್ಟಾರ್ಟಿಂಗಲ್ಲಿ ಬೇಸ್ ಲೈನು, ಆ ಲಾಕ್ ಒಳಗಡೆ ಈ ಥರ ಸೂಜಿ ಹಾಕಿಬಿಟ್ಟು ನೋಡಿ ದಾರ ಬರುತ್ತೆ, ನಾಟ್ ಹಾಕ್ಕೊಳ್ಳೋಣ. ಈಗ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5. ಆಮೇಲೆ ಇಲ್ಲಿ ಲಾಕ್ ಇರುತ್ತಲ್ವ, ಈ ಲಾಕ್ ಒಳಗಡೆ ಹೋಗಿ ನೋಡಿ. ಸ್ವಲ್ಪ ಇದು ಕೆಳಗಡೆ ಟೈಟ್ ಹಾಕ್ಕೋಬೇಡಿ, ನಾನು ಟೈಟ್ ಹಾಕಿದ್ದೀನಿ. ಇದು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಬಂತು ನೋಡಿ. ಈ ಥರ ತೊಗೊಂಡು ನಾವು ಮತ್ತೆ ಲಾಕ್ ಹಾಕ್ಕೊಳ್ಳೋಣ. ಇದು ಏನಕ್ಕೆ ಅಂದರೆ ಇದು ನೋಡಿ, ಈಗ ನಾವು 3 ಟೈಮ್ಸ್ ಹಾಕಿದ್ವಿ ಅಲ್ಲ 5 ಚೈನ್ಸ್ನ ನೋಡಿ. ಒಂದು ಚೈನ್ ಇಲ್ಲಿ ಲಾಕ್ ಹೋಗುತ್ತೆ, ಈ ಕಡೆ ಇರೋ ಚೈನ್ ಇಲ್ಲಿ ಲಾಕ್ ಹೋಗುತ್ತೆ. ಮಧ್ಯದಲ್ಲಿ ಇರೋ 5 ಚೈನ್ ಒಂದು ಮಾತ್ರ ನಮಗೆ ಕುಚ್ಚಿಗೆ ಬರುತ್ತೆ, ಅಂದರೆ ನಾವು ಇಲ್ಲಿ ಕುಚ್ಚು ಕಟ್ಕೊಳ್ತೀವಿ. ಸೊ ಗೊತ್ತಾಯ್ತಲ್ವ? ಈಗ ನೋಡಿ ಇಲ್ಲಿ ಲಾಕ್ ಆಗಿದ ತಕ್ಷಣ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು 5 ಚೈನ್ ಇರುತ್ತಲ್ವ, ಅದರೊಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಈಗ ನಾವು ಮತ್ತೆ ಇಲ್ಲೇನು 6 ಚೈನ್ಸ್ ಹಾಕಿದ್ದೀವಿ ನೋಡಿ, ಇದರೊಳಗಡೆ ನಾವು ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡೋಣ. ನೋಡಿ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋದು, 6 ಚೈನ್ ಒಳಗಡೆ ಹೋಗಿ ಹೀಗೆ ದಾರ ತಂದು ನೋಡಿ ಹೀಗೆ 3 ದಾರ ಇರುತ್ತೆ. ಫಸ್ಟಲ್ಲಿ 2 ಮಾಡ್ಕೊಳ್ಳೋಣ, ಆಮೇಲೆ 2 ಇರೋದ್ರನ್ನ 1 ಮಾಡ್ಕೊಂಬಿಡೋಣ. ಸೊ ಗೊತ್ತಾಗ್ತಾ ಇದೆ ಅಲ್ವಾ? ನೋಡಿ ಇನ್ನೊಂದು ಸತಿ ಸೂಜಿ ಮೇಲೆ ದಾರ ಹಾಕ್ಕೊಳ್ಳೋಣ,
6 ಚೈನ್ ಒಳಗಡೆ ಹೋಗಿ ದಾರ ತರೋಣ. ತಂದ ಮೇಲೆ ನೋಡಿ 3 ಚೈನ್ ಆಗುತ್ತೆ ಮೇಲೆ, ಆವಾಗ 2 ಚೈನ್ ಒಳಗಡೆ ಮಾತ್ರ ದಾರ ತರೋಣ. ಆಮೇಲೆ ಇನ್ನೆರಡು ಚೈನ್ ಒಳಗಡೆ ಹೀಗೆ ನಾವು ಹಾಕ್ಕೊಳ್ತಾ ಹೋಗಬೇಕು. ಸೊ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್? ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮರಿಬೇಡಿ ಯಾರು. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ ಇದೇ ಥರ ನಾವು ಆರ್ಚ್ ಫುಲ್ ಆಗೋವರೆಗೂ ನಾವು ಹೀಗೆ ಹಾಕ್ಕೊಳ್ತಾ ಹೋಗಬೇಕು. ಈಗ ನೋಡಿ ಆರ್ಚು ಫುಲ್ ಆಯಿತು. ಈಗ ಮತ್ತೆ ಹೇಗೆ ಲಾಕ್ ಮಾಡ್ಕೊಳ್ಳೋದು ಅಂತ ಇನ್ನೊಂದು ಸತಿ ತೋರಿಸ್ತೀನಿ. ನೋಡಿ ಇಲ್ಲಿ 5 ಚೈನ್ಸ್ ಇದೆಯಲ್ಲ, ಇದರೊಳಗಡೆ ಹೀಗೆ ದಾರನ ತಂದು ಲಾಕ್ ಮಾಡ್ಕೊಳ್ಳೋಣ. ಇನ್ನೂ ಒಂದು ಸತಿ ಲಾಕ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ಕೆಳಗಡೆ ನಾವು ಫಸ್ಟ್ ಬೇಸ್ ಲೈನ್ದು ಚೈನ್ ಲಾಕ್ ಮಾಡಿರ್ತೀವಲ್ವ, ಅಲ್ಲಿ ಅದರೊಳಗಡೆ ಹೋಗಿ ಹೀಗೆ ದಾರನ ತರೋಣ. ಇದು ಕೊನೆ ಥ್ರೆಡ್ ಅದು ಅಡ್ಡ ಬರ್ತಾಯಿದೆ, ಅದನ್ನು ಗಮ್ ಪೇಸ್ಟ್ ಮಾಡ್ಕೋಬೇಕು ನಾವು ಲಾಸ್ಟಲ್ಲಿ. ನೋಡಿ ಈ ಥರ ಲಾಕ್ ಆದಮೇಲೆ ನೋಡಿ ಫಸ್ಟ್ 5 ಚೈನ್ಸ್ ಇರುತ್ತಲ್ಲ, ಫಸ್ಟ್ ಚೈನ್ಗೆ ಲಾಕ್ ಮಾಡ್ಕೋತೀವಿ. ಆಮೇಲೆ 5 ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 5. ಆಮೇಲೆ ನೋಡಿ ಈ ಥರ ಕೆಳಗಡೆ ಬೇಸ್ ಲೈನ್ಗೆ ಲಾಕ್ ಹಾಕಿರ್ತೀವಲ್ಲ, ಆ ಲಾಕ್ ಒಳಗಡೆ ಮತ್ತೆ ಲಾಕ್ ಹಾಕೋಣ. ಆಮೇಲೆ ಇದು ಮತ್ತೆ ಲಾಕ್ ಹಾಕ್ಕೊಳ್ಳೋಣ. ಅಂದರೆ ಎಂಡಿಂಗಲ್ಲಿ ನಮಗೆ ನಮಗೆ 5 ಚೈನ್ಸು 2 ಟೈಮ್ಸ್ ಬರೋ ಥರ ನೋಡ್ಕೋಬೇಕು. ಇಲ್ಲಾಂದರೆ ಈ ಥರ ಎಕ್ಸ್ಟ್ರಾ ಆಗುತ್ತೆ ಇದು ಥ್ರೆಡ್ಡು. ಸೊ ನಾನು ಇದಿಲ್ಲಿ ಕಂಟಿನ್ಯೂ ಮಾಡ್ತಾ ಇಲ್ಲ, ಹೀಗೆ ನಿಮಗೆ ತೋರ್ಸೋಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೋಡಿ ಈಗ ನೋಡಿ ಈ ಥರ ಕಟ್ ಮಾಡ್ಕೊಂಬಿಡೋಣ. ಸೂಜಿನ ಹೀಗೆ ತಗೊಂಡ್ರೆ ನೋಡಿ ಅದು ಅಲ್ಲಿ ನಾಟ್ ಆಗೋಗುತ್ತೆ. ನಾನಿದು ನೋಡಿ ಈಗ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಆಮೇಲೆ ಅಂತ. ಆಮೇಲೆ ಇದಕ್ಕೆ ಚಾರ್ಜ್ ಬಂದುಬಿಟ್ಟು ನೀವು ಒಂದು 400ಇಂದ 450ವರೆಗೂ ತೊಗೋಬೋದು. ಏನಕ್ಕೆ ನಾವು ಇದಕ್ಕೆ ಜಾಸ್ತಿ ಬೀಡ್ಸ್ ಏನು ಯೂಸ್ ಮಾಡಿಲ್ಲ, ಅದರಿಂದ ನಾವು ಜಾಸ್ತಿ ಅಮೌಂಟು ಇದು ಮಾಡೋಕ್ಕಾಗಲ್ಲ. ಸೊ ಇದಕ್ಕೆ 400 to 450ವರೆಗೂ ಮಾತ್ರ ನಾವು ಚಾರ್ಜ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟು ನಾನು ಬೀಡ್ಸ್ ಒಂದಿಗೆ ಹಾಕೋದನ್ನು ಹೇಳ್ಕೊಡ್ತೀನಿ. ದಯವಿಟ್ಟು ಎಲ್ಲರೂ ವಿಡಿಯೋನ ನೋಡಿ ತಪ್ಪದೆ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.